ಹಾಯ್ ಹಲೋ ನಮಸ್ತೆ ಎಲ್ಲ ಕರ್ನಾಟಕ ಜನತೆಯವರಿಗೆ ಈ ವಿಡಿಯೋದಲ್ಲಿ SDA FDA ಎಕ್ಸಾಮಿನೇಷನ್ದು ಕೆಲವೊಂದು ಇಂಪಾರ್ಟೆಂಟ್ ಆದ ಮಾಹಿತಿಗಳು ಬಂದಿದ್ದಾವೆ. ಡಿಸ್ಕಸ್ ಮಾಡೋಣ ಬನ್ನಿ. ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಮಗೆ ರೆಫರೆನ್ಸ್ ಬುಕ್ ಬಗ್ಗೆ ಮಾಹಿತಿ ನೀಡಿ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ಸ್ ಬಗ್ಗೆ ಕೂಡ ಮಾಹಿತಿ ಕೊಡಿ ಅಂತ ಕೇಳಿದ್ರು. ಸೊ ವಿದ್ಯಾರ್ಥಿಗಳೇ ನಿಮ್ಗೊಂದು ವೆಬ್ಸೈಟನ್ನು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಸೊ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ಓಲ್ಡ್ ಇಯರ್ಸ್ ಪೇಪರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಕಾಣ್ತಿರ್ಬೋದು. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ FDA ಮತ್ತು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ SDA. ಸೊ ಇದಕ್ಕೆ ನಿಮಗೆ ಕನ್ನಡ ಲ್ಯಾಂಗ್ವೇಜ್ದು ಸಪ್ರೇಟ್ PDF ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಜನರಲ್ ನಾಲೆಜ್ ಕೂಡ ಸಪ್ರೇಟ್ PDF, ಅದೇ ರೀತಿಯಲ್ಲಿ ಜನರಲ್ ಇಂಗ್ಲೀಷ್ ಬಗ್ಗೆ ಕೂಡ ಒಂದು PDF ಇದೆ. ಈ 3 PDF ನಿಮಗೆ ನಮ್ಮ ವಾಟ್ಸಪ್ಗಳು ಸೆಂಡ್ ಮಾಡ್ತೀನಿ. ಒಂದ್ಸತಿ ರೆಫರೆನ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಸ್ಯಾಂಪಲ್ ಇದ್ದಂಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳು ಬರ್ತವೆ ಅಂತ. ಸೊ ಈಸಿ ಇದೆ, ಟಫ್ ಇದೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಸುಮ್ಮನೆ ಒಂದು ಪ್ರಶ್ನೆ ಪತ್ರಿಕೆ ಒಂದು ಪ್ರಿಂಟರ್ ತೆಗೆದುಕೊಳ್ಳಿ ಅಥವಾ ಮೊಬೈಲಲ್ಲೇ ಕೂಡ ಟಿಕ್ ಮಾಡಿ ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ. ಅಂದಾಗ ನಿಮ್ಗೆ ಗೊತ್ತಾಗೋದು ಎಷ್ಟು ಮಾರ್ಕ್ಸ್ ನೀವು ಪಡೆಯಬಹುದು ಅಂತ. ಓಕೆ, ಹಂಗೆ ನೀವು ಇದು ಮಾಡೋದ್ರ ಟೈಮ್ ವೇಸ್ಟ್ ಅಂತೂ ಆಗೋದಿಲ್ಲ, ನಿಮ್ಗೆ ಜ್ಞಾನವನ್ನು ಬೆಳೆಯುತ್ತದೆ. ಮತ್ತು ಯಾವುದೇ ಪ್ರಶ್ನೆಗೆ ನಿಮ್ಗೆ ಉತ್ತರ ನೀಡಕ್ಕೆ ಬರಲ್ಲ ಅಂದ್ರೆ ನಿಮ್ಗೆ ಏನು ತಪ್ಪಾಗಿತ್ತು, ಏನು ನಾಲೆಜ್ ನಿಮ್ಗೆ ಕಡಿಮೆ ಇತ್ತು ಅಂತ ನಿಮಗೆ ನಾಲೆಜ್ ಅಪ್ಗ್ರೇಡೇಷನ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಸಾಕಷ್ಟು ಬುಕ್ಸ್ಗಳು ನಿಮಗೆ ಅವೈಲೇಬಲ್ ಇದಾವೆ. ಸೊ ಬಟ್ ನಿಮಗೆ ಯಾವ್ದು ಬೆಸ್ಟ್ ಅಂತ ಫಸ್ಟ್ ನಾನು ನಿಮ್ಗೆ ಏನು ರೆಫರ್ ಮಾಡ್ತೇನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಓಲ್ಡ್ ಏಜ್ ಪೇಪರ್ಸ್ನ ನೀವು ಜಾಸ್ತಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ, ಅಂದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೀವು ಕೆಲವೊಂದು ಪ್ರಶ್ನೆ ಪತ್ರ ಬುಕ್ ಸ್ಟಾಲ್ ಹೋಗ್ಬೇಕಾದ್ರೆ ನೀವು ನೋಡ್ಬೋದು. ಓಕೆ, ಸೊ ಅಲ್ಲಿ ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಯಾಕಂದರೆ 5 ವರ್ಷದ ಪೇಪರ್ಸನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಸರ್ ಈ ಬುಕ್ಕಲ್ಲಿ ಸಾಕಷ್ಟು ಕ್ವಶನ್ಗಳು ರಿಪೀಟ್ ಆಗಿದ್ದು ಅಥವಾ ಇದ್ರ ರಿಲೇಟೆಡ್ ಕ್ವಶನ್ಸ್ಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಕೆಲವಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡಿದ್ರು ಹಳೆ ವಿಡಿಯೋದಲ್ಲಿ. ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಸರ್, ಡಿಪ್ಲೊಮಾ ನರ್ಸಿಂಗ್ ಮಾಡಿದವರು FDಗೆ ಅಪ್ಲೈ ಮಾಡ್ಬೋದಾ? 100% ನೀವು ಅಪ್ಲೈ ಮಾಡ್ಬೋದು, ಯಾಕಂದರೆ PUC ನೀವು ಮಾಡಿರ್ತೀರಲ್ವಾ. ಸೊ ಯು ಕ್ಯಾನ್ ಅಪ್ಲೈ ಇಟ್. ಸರ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಹೆಂಗೆ ಅಪ್ಲೈ ಮಾಡೋದು ಹೇಳಿ ಅಂತ ಹಾಕಿದ್ದಾರೆ. ಎಸ್, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನೀಡ್ತೀನಿ. ನೋಟಿಫಿಕೇಶನ್ PDF ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ, ಇನ್ನೊಮ್ಮೆ ನೋಡ್ಕೊಳ್ಳಿ ಆಯಿತಾ. ಸರ್ ಏಜ್ ಲಿಮಿಟ್ ನೋಡಿ, ನಿಮಗೆ ಆಲ್ಮೋಸ್ಟ್ 50 ಇಯರ್ಸ್ ಮಟನೂ ಇದೆ. ಈ ಕ್ವಶನು ಸರ್ ಪೇಪರ್ 2 ಕನ್ನಡ ಅಲ್ವಾ ಸರ್, ಸಿಲೆಬಸ್ ಚೇಂಜ್ ಆಗಿದೆಯಾ ಅಂತ ಹಾಕಿದ್ದೀರಾ. ನೋಡಿ, ಚೇಂಜ್ ಏನಾಗಿಲ್ಲ. ಫಸ್ಟ್ ಪತ್ರಿಕೆ ನಿಮಗೆ ಜನರಲ್ ಪೇಪರ್ ಆಗುತ್ತೆ. ಸೆಕೆಂಡ್ ನಿಮಗೆ ಇಂಗ್ಲೀಷ್, ಕನ್ನಡ ಹಾಗೂ ಕಂಪ್ಯೂಟರ್ ಜ್ಞಾನದ ಪ್ರಶ್ನೆ ಪತ್ರಿಕೆ ಇರುತ್ತೆ. ವೆಲ್ಕಮ್. ನೆಕ್ಸ್ಟ್ BA ಕಂಪ್ಲೀಟ್ ಫ್ರಮ್ ಇಂಗ್ಲೀಷ್ ಮೀಡಿಯಂ, ಏಜ್ 43 ಅಪ್ಲೈ ಮಾಡ್ಬೋದಾ? ಎಸ್, ಅಪ್ಲೈ ಮಾಡಿ. ಮತ್ತು ನೋಟಿಫಿಕೇಶನ್ ಡೇಟ್ ನಿಮಗೆ ಒಂದು ಕ್ಲಿಯರ್ ಕೊಡ್ತೀನಿ ನೋಡಿ. ಸೊ ನಾನು ಕೂಡ KA ಮೇಲ್ ಹಾಕಿದ್ದೆ, ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಕೂಡ ಮಾಡಿದರೆ ಅವ್ರೇನು ಹೇಳ್ತಾ ಇದ್ದಾರೆ ಸರ್, ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ, ಆದಷ್ಟು ಬೇಗನೆ ಬರುತ್ತೆ. ಸರ್ ಡೇಟ್ ನನಗೆ ಕೇಳಿದ್ರೆ ಡೇಟ್ ಅವ್ರನ್ನ ಮೆನ್ಷನ್ ಮಾಡಿಲ್ಲ. ಓಕೆ, ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ, ಬಂದಾಗ ನೀವು ಅಪ್ಲೈ ಮಾಡಿ ಅಂತ ಹೇಳಿದರು. ಸೊ ನಿಮಗೂ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ, ಇದು KA ನಂಬರು, ನೀವು ಸರಿ ಕಾಲ್ ಮಾಡಿ ಕೇಳ್ಬೋದು ಸರ್ ಅಪ್ಲಿಕೇಶನ್ ಡೇಟ್ ಬಗ್ಗೆ. ಓಕೆ, ಸೊ ಲೆಟ್ಸ್ ಸೂನ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಈ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಾ ಒಂದ್ಸಲ ರೆಫರ್ ಮಾಡಿ ಮತ್ತೆ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ, ಸೊ ಲೈಕ್ ಮಾಡಿ, ನಿಮಗೆ ಸಂದೇಹದಲ್ಲಿ ಕಮೆಂಟ್ ತಿಳಿಸಿ. ಆ್ಯಂಡ್ ವಾಟ್ಸಪ್ ಲಿಂಕ್ ಕೂಡ ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡುತ್ತೇನೆ. ಥ್ಯಾಂಕ್ ಯು.